ಪಾಸ್ಟರ್ ಶ್ಯಾಮ್ ಸುಂದರಂ. ಅವತ್ತು ನಾನು ಸಭೆಗೆ ಹೋಗುವಾಗ ಅದು ಪಾಸ್ಟರ್ ಥಾಮಸ್ ರಾಜ್ ಅವರ ಜೊತೆಗೆ ಸೇವೆ ಮಾಡಿದಂಥ ಮೇನ್ ಚರ್ಚ್ನ ಪಾಸ್ಟರ್ ಶ್ಯಾಮ್ ಸುಂದರಂ ಸಭೆ ಯಾವುದೇ ಕಡೆಗೆ ಹೋದ್ರೂ ರೋಡ್ ಸಿಗಲ್ಲ ನಾನು ಹೋದಾಗ. ಯಾಕಂದರೆ ಅಲ್ಲೂ ಫುಲ್ಲು ವೈಟ್ ಹಾಕ್ಕೊಂಡಿರೋವಂಥ ಜನರುಗಳೇ. ಯಾವ ದಿಕ್ಕಿಗೆ ಹೋದರೂ, ನಾನು ಕೆಲವು ವರ್ಷಗಳ ಹಿಂದೆ ಹೋಗಿದ್ದು, ಇವತ್ತು ಆ ದೇವರ ಮನುಷ್ಯ ಇಲ್ಲ. ಸಾವಿರಾರು ಜನ ಕಾಣಿಕೆಗಳನ್ನು ಸುಮ್ಮನೆ ಬ್ಯಾಗಲ್ಲಿ ತೆಗ್ತಾ ಇರಲಿಲ್ಲ, ತಂದು ಎಲ್ಲ ರಾಶಿ ಹಾಕೋರು. ಅಷ್ಟು ದೊಡ್ಡ ಸೇವೆ. ಆದರೆ ACA ಶ್ಯಾಮ್ ಸುಂದರಮ್ಮನ ದೇವರು ಅಷ್ಟು ಬಲವಾಗಿ ACA ಸಭೆಗಳು ಇವತ್ತು ನಿಂತಿದೆ ಅಂದರೆ ಅದಕ್ಕೆ ಕಾರಣ ದೇವರು ಉಪಯೋಗಿಸಿದಂಥ ಈ ಭಕ್ತನು. ಆದರೆ ಈ ಭಕ್ತನ ಲೈಫ್ನಲ್ಲಿ ಏನಾಯಿತು, BCom ಆನರ್ಸನ್ನು ತೆಗೆದುಕೊಂಡು ಅದ್ಭುತವಾಗಿ ಓದಿದಂಥ ಇಂಗ್ಲೀಷ್ನಲ್ಲಿ ಪ್ರಸಂಗ ಮಾಡುವಂಥ ಅದ್ಭುತವಾದ ಸೇವಕರು. ಆದರೆ BCom ಆನರ್ಸ್ ಮುಗಿದ ಮೇಲೆ ಅವ್ರ ಅಪ್ಪನ ಫ್ರೆಂಡ್ ಹೇಳಿದ್ರಂತೆ, ನಿನ್ನ ಮಗ BCom ಆನರ್ಸ್ ಮಾಡಿದ್ದಾನೆ, ಅವತ್ತಿನ ಕಾಲಕ್ಕೆ ಬ್ಯಾಂಕಲ್ಲಿ ಕೆಲಸ ಕೊಡ್ತೀನಿ, ನಾಳೆ ಬರೋಕ್ಕೆ ಹೇಳು. ಫ್ರೆಂಡಿನ ಮಾತು ಕೇಳ್ಕೊಂಡು ಹೋದ್ರಂತೆ. ಅವರಿಗೆ ಇಷ್ಟ ಆನರ್ಸ್ ಓದಿರೋದ್ರಿಂದ. ಅವ್ರು ಬರೀ ಆ ಕೆಲಸಕ್ಕೆ ಬರೀ ಒಂದು 3-4 ಲೆಕ್ಕ ಕೊಡ್ತೀನಿ ಅಷ್ಟೇ, ಅದನ್ನ ನೀನು ಒಳಗಡೆ ಹೋಗ್ಬಿಟ್ಟು ಬರೆದ್ಬಿಟ್ಟು ಬಾ. ಲೆಕ್ಕ ಹಾಕ್ತಾರೆ, ನಂಬರ್ಸ್ಗಳನ್ನ ಬಂದು ಆಚೆ ಕೊಟ್ರಂತೆ. ಇಂಟರ್ವ್ಯೂ ಮಾಡಿದವ್ರು ಹೇಳಿದ್ರಂತೆ, ಅವಸರದಲ್ಲಿ ಬರೆದುಬಿಟ್ಟಿದ್ಯಾ, ನಿಧಾನಕ್ಕೆ ನೋಡ್ಕೊಂಡು ಹೋಗು, ಓದು. ಮತ್ತೆ 2-3 ಸರಿ ಬಡಿದ್ರು ಲೆಕ್ಕ ತಪ್ಪಾಗಿ ಹೇಳ್ತಾ ಇದ್ದಾರೆ. 4ನೇ ಸರಿ ಅವ್ರು ಹೇಳಿದ್ರಂತೆ, ನಿಮ್ಮ ತಂದೆ ನನಗೆ ಫ್ರೆಂಡು ಅಂತ ನಿನಗೆ ಕೆಲಸ ಕೊಡೋಕ್ಕಾಗಲ್ಲ, ಸಾರಿ ನೀನು ಫೇಲ್ ಅಂದ್ರಂತೆ. BCom ಆನರ್ಸ್ನಲ್ಲಿ ಅಷ್ಟು ಪದವೀಧರ ವ್ಯಕ್ತಿ, ಆದರೆ ಕೆಲಸ ಹೋಯಿತು, ಕೆಲಸನೂ ಸಿಗಲಿಲ್ಲ. ವಾಪಸ್ಸು ಮನೆಗೆ ಅಳ್ತಾ ಬಂದ್ರಂತೆ. ಅವರಿಗೆ ಕೆಲಸ ಸಿಗದೇ ಇದ್ದಿದ್ದಕ್ಕೆಲ್ಲ ಅಳೋದು ಬಂದಿದ್ದು. ಗಣಿತದಲ್ಲಿ ಭಾಳ ಚೆನ್ನಾಗಿ ಸ್ಮಾರ್ಟ್ ವ್ಯಕ್ತಿ ಅಂತೆ, ನನಗೆ ಲೆಕ್ಕ ಬರಲ್ಲ ಅಂದ್ಬಿಟ್ರಲ್ಲ ಅಂತ ಅಳ್ತ್ಕೊಂಬಂದ್ರಂತೆ. ಮನೆಗೆ ಹತ್ಕೊಂಡು ಬಂದಂಥ ಶ್ಯಾಮ್ ಸುಂದರಂ ಅವ್ರನ್ನ ಅವ್ರ ಅಪ್ಪ ಭಾಳ ಪ್ರಾರ್ಥನೆ ಮಾಡಿ ದೇವರ ಭಕ್ತ ಅಂತೆ. ಅಳ್ತಾ ಬಂದು ಹೇಳಿದ್ರಂತೆ, ಅಪ್ಪ ಕೆಲಸ ಸಿಗಲಿಲ್ಲ. ಮನೆಯವರೆಲ್ಲರೂ ಬೇಜಾರಲ್ಲಿ ಅಳ್ತಾ ಇದ್ರಂತೆ. ಅವ್ರ ಅಪ್ಪ ಹೇಳಿದ್ರಂತೆ, ಚಾಪೆ ತಗೋಬಾ, ಮೊಣಕಾಲಾಕು, ಎಲ್ಲರೂ ಸೇರಿಕೊಳ್ರಿ. ಎಲ್ಲ ತಂದೆ ತಾಯಿ ಎಲ್ಲರೂ ಸೇರಿ 2 ಕೈಗಳನ್ನೆತ್ತಿ ಹೇಳೋಣ, ನನ್ನ ಮಗನಿಗೆ ಕೆಲಸ ಕೊಡದೇ ಇದ್ದಿದ್ದಕ್ಕಾಗಿ ಸ್ತೋತ್ರ ದೇವರೇ, ನೀನು ದೊಡ್ಡ ಪ್ಲ್ಯಾನ್ ಇಟ್ಟಿದೆಯಾ ನನ್ನ ಮಗನಿಗೆ ಅಂದ್ರಂತೆ. ಬಾಧೆಯನ್ನು ಫೇಸ್ ಮಾಡಿದವ್ರು ಹೆಂಗಿದ್ರು ನೋಡ್ರಿ, ಸ್ತೋತ್ರ ಹೇಳಿದ್ರು. ಎಲ್ಲರೂ ಕಣ್ಣೀರಿಂದ ಸ್ತೋತ್ರ ಹೇಳಿದ್ರು, ಸಂತೋಷದಿಂದ ಸ್ತೋತ್ರ ಹೇಳಿದ್ರಂತೆ. ACA ಶ್ಯಾಮ್ ಸುಂದರಂ ಇಲ್ದಿದ್ರೆ ಆ ಸಭೆ ಅಷ್ಟು ಮಟ್ಟಕ್ಕೆ ಬೆಳೀತಿತ್ತು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಫೇಲ್ ಆದ ಬಾಧೆ ಒಂದು ಕಡೆ ಅನ್ನಿಸಿರ್ಬೋದು ಅದು, ಆದರೆ ಅದಕ್ಕೆ ಗುಣಗುಟ್ಲಿಲ್ಲ. ತಂದೆ ಆತ್ಮೀಕವಾಗಿ ಬಾಧೆಯನ್ನು, ವಿಧೇಯತೆ ಹೇಗೆ ಬರುತ್ತೆ ದೇವರ ಮಕ್ಕಳೇ. ಇದೇ ಪಾಸ್ಟರ್ ಶ್ಯಾಮ್ ಸುಂದರಂ ಅವರ ತಂಗಿ ಕೆಲವು ವರ್ಷಗಳಾದಮೇಲೆ ಹುಷಾರಿಲ್ಲದೆ ಆಯಿತು, TB ರೋಗ ಬಂತು. ಎಷ್ಟೆಷ್ಟೋ ಜನ ಪ್ರಾರ್ಥನೆ ಮಾಡಿದ್ರು, ಕಾಯಿಲೆ ವಾಸಿ ಆಗಲಿಲ್ಲ. TB ರೋಗದಲ್ಲಿ ವಾಸಿ ಆಗದೇ ಇದ್ದಂಥ ಕಾಲಗಳದು. ಎಷ್ಟೋ ಜನರಿಗೆ ಅದ್ಭುತ ಆಗಿತ್ತು. 2 ಪಾಸ್ಟರ್ಸ್ಗಳು ಮಾತ್ರ ಕಡೆಯದಾಗಿ ಬಂದು ಹೇಳಿದ್ರಂತೆ, ಅವ್ರು ತುಂಬ ಪ್ರಾರ್ಥನೆ ಮಾಡೋರು. ಅವರಿಬ್ಬರು ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರಂತೆ, ಅಮ್ಮ ನಿಮಗಾಗಿ ಎಷ್ಟೊಂದು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಎಷ್ಟೆಷ್ಟೋ ಜನಕ್ಕೆ ದೇವರ ಅದ್ಭುತ ಮಾಡಿದ್ದಾನೆ, ನಿಮಗೆ ದೇವರ ಅದ್ಭುತ ಮಾಡಲಿಲ್ವಲ್ಲಮ್ಮ ಅಂದ್ರಂತೆ. ಶ್ಯಾಮ್ ಸುಂದರಂ ಅವರ ತಂಗಿ ವಯಸ್ಸಾಗಿತ್ತಂತೆ, ಮಾತೇ ಬರ್ತಾಯಿಲ್ಲ. ಮೆತ್ತಗೆ ಹೇಳಿದ್ರಂತೆ, ಇಬ್ಬರು ಇಲ್ಲಿಗೆ ಬನ್ನಿರಿ. ಯಾರಿಗೆ ಬನ್ನಿ ಹತ್ರಕ್ಕೆ. ಶಬ್ದ ಬರ್ತಾಯಿಲ್ಲ. ನನಗೆ ಪ್ರಾರ್ಥನೆ ಮಾಡಿ, ನೀವು ಪ್ರಾರ್ಥನೆ ಮಾಡಿ ಅದ್ಭುತ ಎಲ್ಲ ಬರ್ತಾಯಿಲ್ಲ ಅನ್ನೋದಕ್ಕೆ ದೇವರನ್ನ ಬೈಯೋದನ್ನ ಕಲಿಬೇಡ್ರಿ. ದೇವರನ್ನ ಬೈಯಕ್ಕೆ ನಿಮ್ಗೆ ಯಾರು ಹೇಳಿದ್ದು? ನನಗೆ ದೇವರು ಈ ಬಾಧೆ ಕೊಟ್ಟಿರೋದು ಆತನ ಮಹಿಮೆಗಾಗಿ ಅಂದರೆ ಅದನ್ನ ತಗೊಳ್ತೀನಿ ಅಷ್ಟೇ. ದೇವರ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ಬಿಡ್ರಿ ಹೋಗಿ. ಇದು ಹಳೆ ಭಕ್ತರು. ಅವ್ರಿಗೆ ಬಂದಂಥ ಬಾಧೆ, ನೋವು, ಸಂಕಟಗಳನ್ನು ಅದರ ಮಧ್ಯದಲ್ಲಿ ಒಂದು ಮಾತು ಮಾತ್ರ ಅವ್ರ ಬಾಯಿಗಳಲ್ಲಿ ಬಂತು, ದೇವರು ಮಾತ್ರ ಯಾವತ್ತೂ ಕೆಟ್ಟದ್ದನ್ನು ಮಾಡಲ್ಲ. ಈ ಒಂದು ಅರಿವು ಬಾಧೆಗಳಲ್ಲಿ ಬಂದರೆ ನಾವು ವಿಧೇಯತೆಯನ್ನು ಕಲಿತೀವಿ.